ಕನಕಪುರ ಬಂಡೆ ಮಾಡಪ್ಪ ಡಿ ಕೆ ಶಿವಕುಮಾರ್ ಬಂಡೆ ಅಂತಿಲ್ಲ ನಂದು ಬಂಡೆ ಅಂತ ಕನಕಪುರ ಮಾಡಿ ನಿನ್ ತಾಕತ್ ದುಡ್ಡಿದ್ರ ನಿನ್ ತಾಕತ್ತಿಲ್ವೇ ಪುಷ್ಪರಾಜ್ ಬಾಳ ಕನಕಪುರದಲ್ಲಿ ಮಾಡಯ್ಯ ಯಾರು ಬೇಡ ಅಂದವ್ರೆ ಯಾಕೆ ಈ ಬಿಡದಿ ಗ್ರಾಮ ಪಂಚಾಯತಿನೇ ಬೇಕೆ ನಿಮ್ಗೆ ಬೈರ್ಮಾಳದವ್ರು ಅಲ್ಲಾಗಲ್ತ ನಿನ್ ಕೈಲಿ ಮಾಡಯ್ಯ ನೀನ್ ಅಲ್ಲಿ ಹೋಗಿ ಈ ಪಾರ್ಟಿ ಇವ್ರ ವ್ಯವಸಾಯ ಮಾಡ್ತಾ ಇಲ್ಲ ಅಂತೀಯಲ್ಲ ನೀನೆಲ್ಲ ಬ್ರೋಕರ್ ಮಾಡಿಕೊಂಡು ಸಾವಿರ ಎಣಿಸ್ಕೊಂಡು ನೀನು ನೀನು ಕರ್ಕೊಂಡು ಅಲ್ಲಲ್ಲೇ ಫಾರ್ಮ್ ಹೌಸಲ್ಲೆಲ್ಲ ಲಾಟ್ ಹಾಕೊಂಡು ಎಷ್ಟು ಒಂದು 80% ನಿನ್ ತಾಕತ್ ದುಡ್ಡಿಗೆ ಬೈರ್ಮಾಳ ಬಾರಯ್ಯ ನಿನ್ ತಾಕತ್ತು ನಿಮ್ಮ ಅಪ್ಪ ನೀನು ಹುಟ್ಟಿದ್ರೆ ಬೈರ್ಮಂಗಳ ಬಾ ನಾಳೆ ಬಾ ಮಜಾ ಆಯಾ ಅಲ್ಲ ಜನ ಬೇಡ ನನ್ಗೆ ಅಕ್ವೈರ್ ಮಾಡ್ಕೊಂಡ್ರೆ ನೀನ್ ಮಾಡ್ಕೋ ಯಾವನ್ 80% ಯಾವನ್ನು ಒಪ್ಕೊಂಡವ್ ಬಾ ನಳಿಕೆ 80% ಇಷ್ಟು ಜನ ರೈತರು ವ್ಯವಸಾಯ ಮಾಡ್ತಾ ಇಲ್ವೋ ಬಂದು ನೋಡು ಬಾರಯ್ಯ ತಂಗುನ್ ಮರ ನೋಡಯ್ಯ ಈ ಸುತ್ತ ವಾತಾವರಣ ನೋಡಯ್ಯ ಬಂದು ನೀನು ಎಲ್ಲೋ ಕುತ್ಕೊಬಿಟ್ಟು ಏಸುರ ಮೇಲೆ ಹಾಲು ಕುಡಿಬೇಕಾದ್ರೆ ನಾವು ಕಷ್ಟ ಬೀಳ್ಬೇಕು ಸೊಳ್ಳೆ ಮಕ್ಕಳು ಮೊದಲು ಗುಂಡು ಹಾಕ್ಬೇಕು ಇವ್ರು ಸೊಳ್ಳೆ ಮಕ್ಕಳು ಸುಮ್ಮನೆ ಹಾಲು ನಿನಗೆ ಬಾಯೊಳಗೆ ಹಾಲು ಬರೋದು ನಮ್ಮಿಂದ ನೀನು ಕಷ್ಟ ಬೀಳ್ತಾ ಇಲ್ಲ ಕಣಯ್ಯ ನಾವು ಕಷ್ಟ ಬೀಳ್ತಾ ಇರೋದು ಏನ್ 4 ಗಂಟೆ ರಾತ್ರಿಗೆ ಎದ್ದು ಸೊಳ್ಳೆ ಕಡಿಸ್ಕೊಂಡು ಹಾಲು ಕರಿತಾ ಇದ್ದೀವಿ ನಿನ್ ಕಷ್ಟ ಏನೇ ಗೊತ್ತು ನಿನಗೆ ಏಸರ ಮೇಲೆ ಕುತ್ಕೊಂಡು ಕಾಲ ಮೇಲೆ ಕಾಲು ಹಾಕೊಂಡು ಅಮೇರಿಕಾ ಜಪಾನು ಎಲ್ಲ ತಿರ್ಕೊಂಡು ಮುಚ್ಚಯ್ಯ ಬೆಂಗಳೂರು ಗುಂಡಿನ ಕಾಲೇವಾ ನಿನ್ ಕೈ ತಾಕತ್ತಿಲ್ವೇ ಆ ತಾಕತ್ತಿಲ್ದೆ ಓದೋದು ಇಲ್ಲಿ ಗೋಮಾಳ 1000 ಎಕರೆ ಗೋಮಾಳ ಅದೇ ನುಂಗ್ ನೀರು ತುಂಬಿಡೋಣ ಅನ್ಬಿಟ್ಟು ಇನ್ನೊಂದು ವರ್ಷ ಅದೇ ಹೊಡ್ಕೊಂಡಾಗ ಅನ್ಬಿಟ್ಟು ನೀನು ಬಂದ್ಬಿಟ್ಟಿದ್ದೆ ಡಿ ಕೆ ಶಿವಕುಮಾರ್ ದೇವ್ರು ನಿಂಗೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗು ಅವ್ನು ಯಾರ ಬಾಲಕೃಷ್ಣ ಲೇ MLA ನಿನ್ಗೆ ಓಟ್ ಹಾಕಿ ಬೆಳೆಸ್ವಲ್ಲ ನಿನಗೆ ತಾಕತ್ತಿಲ್ವ ನಮ್ಮ ರೈತರು ತಡಿ ನಮ್ಗೆ ಓಟ್ ಹಾಕಿ ಬೆಳೆಸವ್ರೆ ಅನ್ಬಿಟ್ಟು ನಿನ್ ಕೈಲಿ ಆಲಿವೆ ನಮ್ಮ ರೈತರನ್ನ ಉಳ್ಸಪ್ಪ ಅಂತ ಅನ್ನಕ್ಕೆ ಅವ್ನು ಡಿ ಕೆ ಶಿವಕುಮಾರ್ ಕಡೆ ಸೇರ್ಕೊಬಿಟ್ಟು ನೀನು ಏನು ಆಟ ಆಡ್ತಾ ಇದ್ಯಾ ಬಂದು ನೋಡ್ಬಾ ನೀನು ವ್ಯವಸಾಯ ಇಲ್ಲ ಅಂತೀಯಲ್ಲ ಯಾವ ತೆಂಗಿನ ಮರ ಗೊನೆ ಹಿಡ್ದವಲ್ಲ ಭೂಮಿ ಫಲವತ್ತತೆ ಇಲ್ಲ ಅಂತೀಯ ಬಾ ಈ ಭೂಮಿ ಫಲವತ್ತತೆ ತೋರಿಸ್ತೀನಿ ಬಾ ರೈತರನ್ನ ಒಟ್ಟುರ್ಸ್ಬಿಟ್ಟು ನೀನು ಉದ್ಧಾರ ಆಗಲ್ಲ ಹೇಳ್ತಾ ಇದೀನಿ ಕೇಳು ನಾನೇನಯ್ಯ ತಪ್ಪು ಮಾಡ್ದೆ ನಾನು ಎಲ್ಲಿ ತಪ್ಪು ಮಾಡ್ದೆ ಬಿಟ್ಬಿಡು ಏನ್ ಓದಿದ್ದೀರಾ ನೀವು ನಾವು ಡಿಪ್ಲೊಮಾ ಮಾಡಿದ್ದೀವಿ ನೋಡಿ ಡಿಪ್ಲೊಮಾ ಮಾಡಿರೋರು ಇವತ್ತು ರೈತರು ನೀವು ಎಷ್ಟು ಲೀಟರ್ ಹಾಲು ನಾವು ದಿನ 50 ಲೀಟರ್ ಹಾಕ್ತಿವಿ 50 ಲೀಟರ್ ಹಾಲು ಯಾಕೆ ಡಿಪ್ಲೊಮಾ ಮಾಡಿದಿರಾ ಬೆಂಗಳೂರಿಗೆ ಕೆಲಸಕ್ಕೆ ಹೋಗ್ಬೋದು ನಾವು ಬೇರೆ ಕೈ ಕಡೆ ಕೆಲಸ ಮಾಡಲ್ಲ ನಾವು ರೈತರು ನಾವು ಜನಗಳಿಗೆ ಹಾಲು ಉತ್ಪಾದನೆ ಮಾಡಬೇಕು ಜೋಳ ಹಾಕ್ತಿವಿ ರಾಗಿ ಬೆಳಿತೀವಿ ಮೊನ್ನೆ 3 ತಿಂಗಳಲ್ಲಿ 10 ಗಂಟೆ ರಾಗಿ ಬೆಳಿತೀನಿ ಕಣ ಡಿ ಕೆ ಶಿವಕುಮಾರ್ ಬಂದು ಬಾ ಬೇಕಾದ್ರೆ ನಾನೇ ಕೊಡ್ತೀನಿ 10 ಗಂಟೆ ರಾಗಿನ ಫಲವತ್ತತೆ ಭೂಮಿ ಇಲ್ಲ ಅಂತೆಲ್ಲ ಬಾ ತೋರಿಸ್ತೀನಿ ಬಾ ತಂಗು ಮರ ಒಳ್ಳೇದಾಗ್ತದ ನಿನಗೆ ದೇವ್ರು ನಿಂಗೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗು ಇವೆಲ್ಲ ನಮ್ಮವೇ ಕಣಯ್ಯ ನಂದು 10 ಎಕರೆ ಜಮೀನದೆ ದಿನ 100 ಲೀಟರ್ ಹಾಲು ಹಾಕ್ತೀನಿ ಯಾಕೆ ನಮ್ಮ ಹೊಟ್ಟೆ ಮೇಲೆ ನಿನಗೇನಾರು ನಾನು 2 ಕೋಟಿ ಕೊಡ್ತೀನಿ ಅಂತೆಲ್ಲ 2 ಕೋಟಿ ತಗೊಂಡು ನಾನು ಎಷ್ಟು ದಿನ ಜೀವನ ಮಾಡಲಿ ಹೇಳು ನನ್ನ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಜೀವನ ಮಾಡ್ತಾರೆ ನೀನು 2 ಕೋಟಿ ತಗೊಂಡು ನಾನು ಸಾನಿ ದಿನ ಜೀವನ ಮಾಡೋಕ್ಕಾಗಲ್ಲ ಅಮ್ಮಮ್ಮ ಅಂದರೆ 2 ತಿಂಗಳು 3 ತಿಂಗಳು ಅಷ್ಟೇ 2 ಕೋಟಿ ತಗೊಂಡು ಅಷ್ಟೇ ನೀನು 2 ಕೋಟಿ ತಗೊಂಡು ನಾನೇನು ಮಾಡಲಿ ಮಣ್ತಿಂದ ಆಮೇಲೆ ನಿನ್ನ ಮನೆ ಆಮೇಲೆ ಅಲ್ಲೆಲ್ಲರೂ ಫ್ಯಾಕ್ಟ್ರಿಗೆ ಹೋಗ್ಬೇಕಾದ್ರೆ ಬಾತ್ರೂಮ್ ತೊಳಿಯೋಕೋ ಕಸ ಗುಡ್ಸೋಕೆ ಅದಕ್ಕೂ ಸೇರಿಸ್ಕೊಳ್ಳಲ್ಲ ಅಮೇರಿಕ ತೋರೋ ಜಪಾನ್ ತಂದು ಮಾಡ್ತಾರೆ ನಾನು ಏನು ಕೈ ಮಾಡಲಿ ಬೇರೆ ಕಾರ್ದವ್ರನ್ನೆಲ್ಲ ಹೊರದೇಶದವ್ರು ತಂದು ಜೀವನ ಮಾಡಿಸ್ತಾವ್ರೆ ನಮ್ಮ ಕರ್ನಾಟಕದವ್ರು ಜೀವನ ಮಾಡ್ತಾ ಇಲ್ಲ ರೈತರು ಜೀವನ ಏನೋ ರೈತರಿಂದ ಜೀವನ ಮಾಡ್ತಾವ್ರೆ ನಮ್ಗೆ ಬಿಟ್ಬಿಡಯ್ಯ ನಾನೇನು ಕೇಳಲ್ಲ ನಾವು ನಮ್ಮ ಪಾಡ್ ನಮ್ಗೆ ಬಿಟ್ಬಿಡು ನಿನ್ನ ದುಡ್ಡು ಕೇಳಿಲ್ಲ 2 ಕೋಟಿ ಅಲ್ಲ 10 ಕೋಟಿ ಕೊಟ್ಟರು ಬೇಡ ನನಗೆ ನನ್ಗೆ ಬೇಕಾಗಿಲ್ಲ ನಮ್ಮ ಪಾಡ್ ನಮ್ಗೆ ಬಿಟ್ಬಿಡು ನೋಡು ಮೆರಿತಾ ಇದೆಯಾ ಪ್ರವಾಹಕ್ಕೆ ಭೂಕಂಪ ಆಗಿ ಲಕ್ಷಾಂತರ ಜನ ಸಾಯ್ತಾರೆ ನಿಮಗೇನು ಆಗ್ಲಿಲ್ವಲ್ಲ ಒಂದೇ ವರ್ಷ ಆಳ್ವಕ್ಕೆ ಅಂತೆ ಕುರುಕ್ಷೇತ್ರದಲ್ಲಿ ದುರ್ಯೋಧನ ಮೆರ್ದ ಕೊನೆಗೇನಾಯ್ತಪ್ಪ ಬಿದ್ದೋದ ನೋಡು ಇವಾಗ ಬಿಟ್ರೆ ನೆಕ್ಸ್ಟ್ ವರ್ಷ ನೀನು 2 ವರ್ಷ ಅಲ್ಲಿ ಜನ ಓಟ್ ಹಾಕ್ತಾರೆ ಇದನ್ನ ಕೈ ಬಿಟ್ಬಿಡು ಇಲ್ಲ ಅಂದ್ರೆ ನೀನು ಯಾವುದೇ ಕಾರಣಕ್ಕೂ 2028ಕ್ಕೆ ನೀನು ಗೆದ್ದು ಬಿಟ್ರೆ ನನ್ನ ಈ ಕಡೆ ಮೀಸೆ ಬೋಳ್ಸ್ಕೊಬಿಡ್ತೀನಿ ಕಡೆಯ ಇದು ಆಕ್ಚುಲಿ ಚೆನ್ನಾಗಿರೋದು